ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಬೆಣ್ಣೆ ದೋಸೆ ರೆಸಿಪಿಯನ್ನು ಕೇವಲ 10 ನಿಮಿಷಗಳಲ್ಲಿ ದಿಢೀರಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ಅಕ್ಕಿ ಉದ್ದಿನ ಬೇಳೆ ಇಲ್ಲದೆ ಫರ್ಮೆಂಟೇಷನ್ ಕೂಡ ಇಲ್ಲದೆ ಮೇಲಿಂದ ಗರಿಗರಿಯಾಗಿ ಒಳಗಿಂದ ಸಾಫ್ಟ್ ಆಗಿರುವಂತಹ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗೋಗುವಂತಹ ಬೆಣ್ಣೆ ದೋಸೆನ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದೇ ಒಂದು ಅಳತೆ ಪ್ರಮಾಣದಲ್ಲಿ ಮಾಡಿ ನೋಡಿ, ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 1/4 ಬಟ್ಲಾಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಒಂದು ಮೀಡಿಯಮ್ ಸೈಜ್ ಇರುವಂಥ ಆಲೂಗೆಡ್ಡೆನ ಈ ಥರ ಮೇಲ್ಗಡೆಯಿಂದ ಸಿಪ್ಪೆ ಸುಲಿದು ಈ ಥರ ತುರಿದು ಹಾಕೊಳ್ತಾ ಇದ್ದೀನಿ. ಹಸಿ ಆಲೂಗೆಡ್ಡೆನ ನಾನಿಲ್ಲಿ ಬಳಸ್ತಾ ಇರೋದು. ಆಲೂಗೆಡ್ಡೆನ ತುರಿದ ತಕ್ಷಣಕ್ಕೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇಟ್ಟರೆ ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ. ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿವಾಗ ಪೂರ್ತಿ ನೈಸಾಗಿ ರುಬ್ಕೊಂಡಾಗಿದೆ. ಎಲ್ಲೂ ಕೂಡ ಆಲೂಗೆಡ್ಡೆ ಸ್ವಲ್ಪ ಕೂಡ ತರಿತರಿಯಾಗಿಲ್ಲ. ಆಲೂಗೆಡ್ಡೆನ ಸ್ವಲ್ಪ ತುರಿದು ಹಾಕೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ, ಎಲ್ಲೂ ಕೂಡ ತರಿತರಿಯಾಗಿರೋದಿಲ್ಲ. ಈ ರುಬ್ಬಿರ್ತಕ್ಕಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟ್ ಆಗಿದೆ. ತೀರ ತೆಳುವಾಗೂ ಇಲ್ಲ, ತೀರ ಗಟ್ಟಿಯಾಗೂ ಇಲ್ಲ. ಇದನ್ನಿವಾಗ ನಾನು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾ ಇದ್ದೀನಿ. ತಕ್ಷಣಕ್ಕೂ ಕೂಡ ನಾವು ದೋಸೆನ ಮಾಡ್ಕೊಳ್ಬೋದು. ಬೆಣ್ಣೆ ದೋಸೆಗೆ ಬೇಕಾಗುವಂಥ ಆಲೂಗೆಡ್ಡೆ ಪಲ್ಯನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1.5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಎಂದಾಗ ಜೀರಿಗೆ ಸಾಸಿವೆ ಸೇರಿಸಿ, ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಇದೆ. ನಂತರ ಒಂದು ಸ್ವಲ್ಪ ಉದ್ದಿನಬೇಳೆನ ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆ ಮತ್ತು ಇವಾಗ ಕಟ್ ಮಾಡಿಟ್ಟಿರೋಂಥ 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಆಲ್ರೆಡಿ ಬೇಯಿಸಿಟ್ಟಿದಂಥ ಆಲೂಗೆಡ್ಡೆನ ಇವಾಗ ಇಲ್ಲಿ ಸೇರಿಸ್ತಾ ಇದ್ದೀನಿ. 1 ಆಲೂಗೆಡ್ಡೆನ ನಾನಿಲ್ಲಿ ಸೇರಿಸ್ತಾ ಇರೋದು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಲೂಗೆಡ್ಡೆ ಬೆಂದಿರಬೇಕು ನೋಡಿ. ಸ್ಮ್ಯಾಶ್ ಮಾಡಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಒಗ್ಗರಣೆಯಲ್ಲಿ ಪೂರ್ತಿಯಾಗಿ ಆಲೂಗೆಡ್ಡೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಂತರ ಇದಕ್ಕೆ ಒಂದು ಸ್ವಲ್ಪ ನಾನು ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲೆ ಹಾಕೋದ್ರಿಂದ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಗರಂ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಬೆಣ್ಣೆ ದೋಸೆಗೆ ಬೇಕಾಗುವಂಥ ಆಲೂ ಮಸಾಲೆ ಇವಾಗ ರೆಡಿಯಾಗಿದೆ. ಇದನ್ನಿವಾಗ ಸೈಡಿಗೆ ಎತ್ತಿಡೋಣ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಪಲ್ಯ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ಒಂದು ಸ್ವಲ್ಪ ನೆಂದಿರುತ್ತೆ. ತಕ್ಷಣಕ್ಕೆ ಕೂಡ ನಾವು ಮಾಡ್ಕೊಳ್ಬೋದು. ಈ ಹಿಟ್ಟಿಗೆ ನಾನಿಲ್ಲಿ ಇವಾಗ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ಹಾಗೆಯೇ ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಡುಗೆ ಸೋಡಾ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಅಡುಗೆ ಸೋಡಾ ಹಾಕೋದ್ರಿಂದ ಹೋಟೆಲ್ಗಳಲ್ಲಿ ಸಿಗುವಂತಹ ಬೆಣ್ಣೆ ದೋಸೆ ಹಾಗೆ ಟೆಕ್ಸ್ಚರ್ ಬರುತ್ತೆ. ಮೇಲಿಂದ ಗರಿಗರಿಯಾಗಿ ಒಳಗಿಂದ ಸಾಫ್ಟ್ ಆಗಿರುವಂಥ ದೋಸೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸೋಡಾನ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಹಿಟ್ಟು ಕೂಡ ಇವಾಗ ರೆಡಿಯಾಗಿದೆ ದೋಸೆ ಮಾಡೋದಕ್ಕೆ. ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನು ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ಕಾದಿರುವಂಥ ಹೆಂಚು ಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆನ ಒಂದು ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ, ತೀರಾ ತೆಳುವಾಗಿ ಪೇಪರ್ ಥರ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ಒಳಗಿಂದ ಸಾಫ್ಟಾಗಿ ಮೇಲಿಂದ ಗರಿಗರಿಯಾಗಿರಬೇಕು ಅಲ್ವಾ. ಹಾಗಾಗಿ ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಬೆಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಬೆಣ್ಣೆ ದೋಸೆ ಆಗಿರೋ ಕಾರಣಕ್ಕೆ ಚೆನ್ನಾಗಿ ಬೆಣ್ಣೆನ ಅಪ್ಲೈ ಮಾಡಿ. ಹೋಟೆಲ್ಗಳಲ್ಲಿರುವಂತಹ ದೋಸೆ ಹಾಗೆ ಬೆಣ್ಣೆ ದೋಸೆ ರೆಡಿ ಆಗುತ್ತೆ ಮನೆಯಲ್ಲಿಯೇ. ನೋಡಿ, ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ಗನ್ ಪೌಡರ್ನ ಉದುರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಇವಾಗ ಫ್ರೈ ಮಾಡಿಕೊಂಡು ದೋಸೆ ತವನ ಒಂದು ಸ್ವಲ್ಪ ತಿರುತ್ತಾ ಎಲ್ಲ ಬದಿಯಲ್ಲೂ ಕೂಡ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ನಂತರ ನಾನಿವಾಗ ರೆಡಿ ಮಾಡಿದಂಥ ಆಲೂಗೆಡ್ಡೆ ಪಲ್ಯನ ಇದ್ರ ಮೇಲೆ ಸವರ್ತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು. ನೋಡಿ, ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟಿಗೆ ನಾವು ದೋಸೆ ಸುತ್ತಲೂ ಕೂಡ ಬಿಡಿಸ್ಕೊಂಡು ನಂತರ ನಾನಿಲ್ಲಿ ದೋಸೆನ ತಿರುವಿ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಟೆಕ್ಸ್ಚರ್ ಕೂಡ ನೋಡಿ, ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಮೇಲ್ಗಡೆ ಈ ಥರ ಬೆಣ್ಣೆನ ಹಾಕಿದ್ರೆ ಸೇಮ್ ಟು ಸೇಮ್ ಹೋಟೆಲ್ಗಳಲ್ಲಿ ಸಿಗುವಂತಹ ದಿಢೀರಾದಂತಹ ಬೆಣ್ಣೆ ದೋಸೆ ತಯಾರಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರೆ ನೀವಾಗಲೇ ತಿನ್ನಬೇಕು, ಅಷ್ಟು ಚೆನ್ನಾಗಿದೆ. ನೋಡಿ ಇದೇ ದೋಸೆನೇ ಇನ್ನೊಂದು ಬದಿಗೆ ಈ ಥರ ಬೆಣ್ಣೆ ಇಟ್ಟು ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರುವಂಥ ಕಲರ್ ಚೆನ್ನಾಗಿ ಬಂದಿದೆ ಬೆಣ್ಣೆ ದೋಸೆ. ಸೇಮ್ ಟು ಸೇಮ್ ಹೋಟೆಲ್ಗಳಲ್ಲಿ ಸಿಗುವಂಥ ಬೆಣ್ಣೆ ದೋಸೆನ ನಾವು ದಿಢೀರಾಗಿ ಮಾಡ್ಕೊಳ್ಬಹುದು. ದೋಸೆ ತಿನ್ನೋ ಮನಸ್ಸಾದಾಗ ಈ ಥರ ದಿಢೀರಾಗಿ ನೀವು ಕೂಡ ದೋಸೆನ ಮಾಡ್ಕೊಳ್ಳಿ. ಬಾಯಲ್ಲಿಟ್ಟರೆ ಬೆಣ್ಣೆ ಅಂತೆ ಕರಗೋಗುವಂಥ ಈ ಬೆಣ್ಣೆ ದೋಸೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಪ್ರತಿ ದೋಸೆ ಹಾಕಬೇಕಾದ್ರೂ ದೋಸೆ ತವಾ ಹೀಟನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡೆ ನಾವು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಹೋಟೆಲ್ಗಳಲ್ಲಿರುವಂತಹ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ಕಲರ್ ಆದಂಥ ದೋಸೆ ಮಾಡ್ಕೊಳ್ಳೋದಕ್ಕೆ ದೋಸೆ ತವನ ಒಂದು ಸ್ವಲ್ಪ ತಿರುವುತ್ತಾ ದೋಸೆನ ಎಲ್ಲ ಭಾಗದಲ್ಲೂ ಕೂಡ ಬೇಯಿಸ್ಕೊಳ್ಳಿ. ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ದೋಸೆ ರೆಡಿ ಆಗುತ್ತೆ. ನೋಡಿ ಈ ಒಂದು ದೋಸೆ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂತ. ದೋಸೆ ಮಾಡ್ತಾ ದೋಸೆ ಇನ್ನೂ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈ ಗನ್ ಪೌಡ್ರ್ ಮಸಾಲೆ ದೋಸೆನ ನಾನು ಆಲ್ರೆಡಿ ಒಂದು ದೋಸೆ ರೆಸಿಪಿಯೊಂದಿಗೆ ಶೇರ್ ಮಾಡಿದ್ದೀನಿ. ಗನ್ ಪೌಡ್ರ್ ಬದಲಿಗೆ ನೀವು ದೋಸೆಗೆ ಮಾಡಿದಂಥ ಕೆಂಪು ಚಟ್ನಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಒಂದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸಣ್ಣ ಪುಟ್ಟ ಹಸಿವಿಗೆ ಈ ಥರದ ಇನ್ಸ್ಟಂಟ್ ಆಗಿರುವಂತಹ ಬೆಣ್ಣೆ ದೋಸೆನ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ನಾನಿಲ್ಲಿ ದೋಸೆನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಂತ. ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಬೆಣ್ಣೆ ದೋಸೆ ರೆಡಿ ಆಗಿದೆ. ನೋಡಿ ದೋಸೆ ಯಾವ ಥರ ಗರಿಗರಿಯಾಗಿ ಬಂದಿದೆ ಅಂತ. ಹಾಗೆಯೇ ಒಳಗಡೆಯಿಂದ ಸಾಫ್ಟ್ ಆಗು ಕೂಡ ಇದೆ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೋಟೆಲ್ಗಳಲ್ಲಿ ಸಿಗುವಂತಹ ಬೆಣ್ಣೆ ದೋಸೆ ಹಾಗೆ ದಿಢೀರಾಗಿ 10 ನಿಮಿಷಗಳಲ್ಲಿ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡಿದಂಥ ಈ ಬೆಣ್ಣೆ ದೋಸೆ ರೆಸಿಪಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.